ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ಈ ವಿಡಿಯೋದಲ್ಲಿ ಸುಂದರ ವಾಸ್ತುಶಿಲ್ಪ ಕಲಾ ಸೌಂದರ್ಯವನ್ನು ಹೊಂದಿರುವ 12ನೇ ಶತಮಾನದ ಹೊಯ್ಸಳರ ಕಾಲದ ಶ್ರೀ ಅಮೃತೇಶ್ವರ ಸ್ವಾಮಿಯ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ಕರ್ನಾಟಕದಲ್ಲಿರುವ ಏಕೈಕ ಅಗ್ನಿ ಸಾಲಿಗ್ರಾಮ ಶಿವಲಿಂಗವಾಗಿರುವ ಶ್ರೀ ಅಮೃತೇಶ್ವರ ಸ್ವಾಮಿಯವರ ದೇವಾಲಯವು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಮೃತಪುರದಲ್ಲಿದೆ. ಈ ದೇವಾಲಯವು ಬೆಂಗಳೂರಿನಿಂದ 267 ಕಿಲೋಮೀಟರ್, ಶಿವಮೊಗ್ಗದಿಂದ 54 ಕಿಲೋಮೀಟರ್, ಚಿಕ್ಕಮಗಳೂರಿನಿಂದ 65 ಕಿಲೋಮೀಟರ್, ತರೀಕೆರೆಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಕ್ರಿಸ್ತಶಕ 1196ರಲ್ಲಿ ಹೊಯ್ಸಳರ ರಾಜ 2ನೇ ವೀರ ಬಲ್ಲಾಳರ ಆಳ್ವಿಕೆಯ ಕಾಲದಲ್ಲಿ ದಂಡನಾಯಕರಾಗಿದ್ದ ಅಮೃತೇಶ್ವರ ದಂಡನಾಯಕರು ಅಮೃತಪುರದಲ್ಲಿನ ಅಮೃತೇಶ್ವರ ಸ್ವಾಮಿಯ ದೇವಾಲಯವನ್ನು ನಿರ್ಮಿಸಿದರು ಎಂದು ಶಾಸನಗಳು ತಿಳಿಸುತ್ತವೆ. ಆದ್ದರಿಂದ ಈ ಗ್ರಾಮಕ್ಕೆ ಅಮೃತಪುರ ಎಂದು ಹೆಸರು ಬಂದಿದೆ. ಹೊಯ್ಸಳರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣವಾಗಿರುವ ಸುಂದರ ಶಿವ ದೇವಾಲಯಗಳಲ್ಲಿ ಅಮೃತಪುರದ ಅಮೃತೇಶ್ವರ ಸ್ವಾಮಿಯ ದೇವಾಲಯವು ಒಂದು. ಸ್ವಂತ ವಾಹನದಲ್ಲಿ ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳು ತಮ್ಮ ವಾಹನವನ್ನು ಪಾರ್ಕಿಂಗ್ ಮಾಡಲು ದೇವಾಲಯದ ಬಳಿ ಉತ್ತಮವಾದ ಸ್ಥಳಾವಕಾಶವಿದೆ. ಪ್ರಸ್ತುತ ಅಮೃತಪುರದ ಅಮೃತೇಶ್ವರ ಸ್ವಾಮಿಯವರ ದೇವಾಲಯವು ಭಾರತೀಯ ಪುರಾತತ್ವ ಇಲಾಖೆಯ ಅಧೀನದಲ್ಲಿದೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ. ಈ ದೇವಾಲಯದಲ್ಲಿ ಶ್ರೀ ಅಮೃತೇಶ್ವರ ಸ್ವಾಮಿಯವರ ದೇವಾಲಯದ ಜೊತೆಗೆ ಶ್ರೀ ಶಾರದಾ ಮಾತೆಯ ಆಲಯವಿರುವುದು ವಿಶೇಷ. ಸಾಮಾನ್ಯವಾಗಿ ಶಿವ ದೇವಾಲಯಗಳಲ್ಲಿ ಶಾರದಾ ಮಾತೆಯ ಆಲಯವಿರುವುದಿಲ್ಲ. ಆದರೆ ಇಲ್ಲಿ ಶಾರದಾ ಮಾತೆಯ ಆಲಯವಿರುವುದು ವಿಶೇಷ ಮತ್ತು ತೀರಾ ಅಪರೂಪದಲ್ಲಿಯೇ ಅಪರೂಪ. ದೇವಾಲಯದ ಮುಂಭಾಗದಲ್ಲಿರುವ ಈ ಗಡಿ ಗೋಡೆಯ ಮೇಲೆ ವಿಶೇಷವಾದ ಸಮಾನ ಅಂತರದ ವೃತ್ತಾಕಾರದ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟ ಶಿಲ್ಪಗಳನ್ನು ಕಾಣಬಹುದು. ಈ ಸುಂದರ ಶಿಲ್ಪ ಕಲಾಕೃತಿಗಳು ನಮ್ಮನ್ನು ಸ್ವಾಗತಿಸುತ್ತಿರುವ ರೀತಿ ಕಾಣುತ್ತದೆ. 12ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರುವ ಈ ಸುಂದರ ಕಲಾಸಿರಿಯು ಈಗಲೂ ತನ್ನ ಮೂಲ ಸ್ಥಿತಿಯಲ್ಲೇ ಉಳಿದುಕೊಂಡಿದೆ. ಈ ವೃತ್ತಾಕಾರದ ಕೆತ್ತನೆಗಳು ವಿವಿಧ ರೀತಿಯ ವೈವಿಧ್ಯತೆಗಳಿಂದ ಕೂಡಿದ್ದು ತನ್ನದೇ ಆದ ವಿಶೇಷತೆಗಳನ್ನೊಳಗೊಂಡಿದೆ. ಸುಮಾರು 4 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಅಮೃತಪುರದ ಶ್ರೀ ಅಮೃತೇಶ್ವರ ಸ್ವಾಮಿಯವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ದೇವಾಲಯದ ಗರ್ಭಗುಡಿಯಲ್ಲಿರುವ ಅಮೃತೇಶ್ವರ ಸ್ವಾಮಿಯ ಶಿವಲಿಂಗವನ್ನು ನೇಪಾಳದ ಗಂಡಕಿ ನದಿಯಿಂದ ತಂದ ಅಗ್ನಿ ಸಾಲಿಗ್ರಾಮ ಶಿಲೆಯಿಂದ ನಿರ್ಮಿಸಲಾಗಿದೆ. ಭಾರತದಲ್ಲಿರುವ 6 ಅಗ್ನಿ ಸಾಲಿಗ್ರಾಮ ಶಿವಲಿಂಗಗಳಲ್ಲಿ ನಮ್ಮ ಕರ್ನಾಟಕದಲ್ಲಿರುವ ಏಕೈಕ ಅಗ್ನಿ ಸಾಲಿಗ್ರಾಮ ಶಿವಲಿಂಗ ಅಮೃತಪುರದ ಶ್ರೀ ಅಮೃತೇಶ್ವರ ಸ್ವಾಮಿಯ ಶಿವಲಿಂಗ. ಶ್ರೀ ಅಮೃತೇಶ್ವರ ಸ್ವಾಮಿಯವರ ಸಾಲಿಗ್ರಾಮ ಶಿವಲಿಂಗಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಶಕ್ತಿಯನ್ನು ತುಂಬಲಾಗಿದೆ ಎಂದು ಹೇಳಲಾಗುತ್ತದೆ. ದೇವಾಲಯದ ಮುಂಭಾಗದಲ್ಲಿರುವ ಈ ಸುಂದರ ಉದ್ಯಾನವನವು ದೇವಾಲಯದ ಸೊಬಗನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಈ ಪ್ರಶಾಂತವಾದ ವಾತಾವರಣದ ನಡುವೆ ಪ್ರಕೃತಿಯ ಮಡಿಲಿನಲ್ಲಿ ರೂಪುಗೊಂಡಿರುವ ಅತ್ಯಂತ ಸುಂದರ ಮನಮೋಹಕವೆನಿಸುವ ಈ ಕಲಾ ಸೌಂದರ್ಯದ ದೇವಾಲಯವನ್ನು ನೋಡುತ್ತಿದ್ದರೆ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಪ್ರಶಾಂತತೆಯನ್ನು ನೀಡುತ್ತದೆ. ಈ ಸುಂದರ ದೇವಾಲಯವು ಗರ್ಭಗುಡಿ, ಸುಖನಾಸಿ, ದಕ್ಷಿಣ ಭಾಗದಲ್ಲಿ ಮುಖಮಂಟಪ ಹೊಂದಿರುವ ನವರಂಗ ಅಂದರೆ ನೃತ್ಯ ಮಂಟಪ ಮತ್ತು 3 ಬದಿಗಳಲ್ಲಿ ಪ್ರವೇಶ ದ್ವಾರಗಳನ್ನು ಹೊಂದಿರುವ ಮುಖಮಂಟಪ, ಮುಖ್ಯ ಸಭಾಂಗಣಗಳನ್ನು ಒಳಗೊಂಡಿದೆ. ಸುಮಾರು 52 ಕಂಬಗಳು ಹಾಗೂ 250 ವಿಶಿಷ್ಟ ಕೆತ್ತನೆಯ ಸಣ್ಣ ಗೋಪುರಗಳಿಂದ ನಕ್ಷತ್ರಾಕಾರದಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ.
ಒಂದು ಕುತೂಹಲಕಾರಿ ಸಂಗತಿ ಏನೆಂದರೆ, ಸುಮಾರು 12ನೇ ಶತಮಾನದಲ್ಲಿ ಯಂತ್ರಗಳ ಅಸ್ತಿತ್ವವಿಲ್ಲದ ಕಾಲದಲ್ಲಿ ಪರಿಪೂರ್ಣ ವೃತ್ತಾಕಾರದ ಕಂಬಗಳನ್ನು ನಿರ್ಮಿಸಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ನುಣುಪಾದ ಕಂಬಗಳನ್ನು ತಯಾರಿಸಲು ಬಳಸಿದ ತಂತ್ರಜ್ಞಾನ ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ. ಆಗಿನ ಕಾಲದಲ್ಲೇ ನಮ್ಮ ಪೂರ್ವಜರು ಈ ಮುಂದುವರೆದ ತಂತ್ರಜ್ಞಾನವನ್ನು ಬಳಸಿ ಈ ದೇವಾಲಯವನ್ನು ನಿರ್ಮಿಸಿರುವುದನ್ನು ನೋಡಿದರೆ ನಮಗೆ ಅಚ್ಚರಿ ಮತ್ತು ಅದ್ಭುತವೆನಿಸುತ್ತದೆ. ಶ್ರೀ ಅಮೃತೇಶ್ವರ ಸ್ವಾಮಿಯನ್ನು ಮಕರ ಸಂಕ್ರಾಂತಿಯ ದಿನದಂದು ಪ್ರತಿಷ್ಠಾಪಿಸಲಾಗಿದೆ. ಆದ್ದರಿಂದ ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಸೂರ್ಯಕಿರಣಗಳು ಅಮೃತೇಶ್ವರ ಸ್ವಾಮಿಯವರ ಶಿವಲಿಂಗವನ್ನು ಸ್ಪರ್ಶಿಸುತ್ತದೆ. ಇದು ಈ ದೇವಾಲಯದ ಶಿಲ್ಪ ವೈಶಿಷ್ಟ್ಯತೆಯಾಗಿದೆ. ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಮಂದಿ ಭಕ್ತಾದಿಗಳು ಮಕರ ಸಂಕ್ರಾಂತಿಯಂದು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಈ ದೇವಾಲಯದಲ್ಲಿರುವ ಹಳೆಗನ್ನಡ ಶಾಸನಗಳು ಆಗಿನ ಕಾಲದ ಇತಿಹಾಸವನ್ನು ಸಾರಿ ಹೇಳುತ್ತವೆ. ಗರ್ಭಗುಡಿಯನ್ನು ಮುಚ್ಚಿದ ಮಂಟಪಕ್ಕೆ ಸಂಪರ್ಕಿಸುವ ದ್ವಾರದ ಮೇಲಿರುವ ಕೆಳಗಿನ ಗೋಪುರವಾದ ಸುಕನಾಸಿ ಹೊಯ್ಸಳರ ಲಾಂಛನವನ್ನು ಹೊಂದಿದೆ. ಹೊಯ್ಸಳರ ಲಾಂಛನವನ್ನು ನಾವು ಇಲ್ಲಿ ಕಾಣಬಹುದು. ಇದು ಏಕಕೂಟ ದೇವಾಲಯವಾಗಿದ್ದು ಸುಂದರವಾದ ಕೆತ್ತನೆಗಳು, ಕಂಬಗಳು ಮತ್ತು ಗೋಡೆಯ ಮೇಲೆ ಸುಂದರವಾದ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಇಲ್ಲಿರುವ ಈ ಸಣ್ಣ ಶಿಲ್ಪಗಳನ್ನು ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಈ ಸೂಕ್ಷ್ಮ ಕೆತ್ತನೆ, ಇವುಗಳ ನಿಖರತೆ, ಶಿಲ್ಪಿಗಳ ಚಾಕಚಕ್ಯತೆ ರಿಯಲಿ ಗ್ರೇಟ್. ನಮ್ಮ ಪೂರ್ವಜರ ಈ ಜ್ಞಾನ ಸಂಪತ್ತು ಅದ್ಭುತಗಳಲ್ಲೇ ಅದ್ಭುತ. ದೇವಾಲಯದ ಮತ್ತೊಂದು ವಿಶೇಷವೇನೆಂದರೆ ಗರ್ಭಗುಡಿಯಲ್ಲಿರುವ ನಂದಾದೀಪ. ಕಳೆದ 200 ವರ್ಷಗಳ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬೆಳಗಿಸಿದ್ದ ನಂದಾದೀಪವು ಈಗಲೂ ಆರದೆ ಉರಿಯುತ್ತಿದೆ. ಈ ನಂದಾದೀಪಕ್ಕೆ ಎಣ್ಣೆಯನ್ನು ಅರ್ಪಿಸಿ ಶ್ರೀ ಅಮೃತೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ಜೀವನದಲ್ಲಿನ ಕತ್ತಲೆಯು ದೂರವಾಗಿ ಬೆಳಕು ಮೂಡುತ್ತದೆ ಎಂಬುದು ಭಕ್ತರ ವಿಶ್ವಾಸ. ದೇವಾಲಯದ ಅರ್ಚಕ ವೃಂದದವರು ದೀಪವನ್ನು ಆರದಂತೆ ಜೋಪಾನ ವಹಿಸುತ್ತಿದ್ದಾರೆ. ಪ್ರತಿದಿನ 1 ಲೀಟರ್ ಎಣ್ಣೆ ಹಾಗೂ ವಾರಕ್ಕೆ ಒಮ್ಮೆ ದೀಪದ ಬತ್ತಿಯನ್ನು ಬದಲಿಸುತ್ತಾರೆ. ದೇವಾಲಯದ ವಿಮಾನ ಗೋಪುರದ ಮೇಲಿರುವ ಈ ಕೀರ್ತಿಮುಖ ಅಲಂಕಾರಗಳು ಬಹಳ ವಿಶೇಷವಾಗಿ ಮತ್ತು ವಿಭಿನ್ನತೆಯಿಂದ ಕೂಡಿದೆ. ಭಕ್ತರು ತಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲೆಂದು ಸಂತಾನ ಭಾಗ್ಯ, ಉದ್ಯೋಗ, ಕಂಕಣ ಭಾಗ್ಯ ಪ್ರಾಪ್ತಿಗಾಗಿ ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ. ಶ್ರೀ ಅಮೃತೇಶ್ವರ ಸ್ವಾಮಿಯ ಕೃಪೆಯಿಂದ ಭಕ್ತರ ಕಷ್ಟಗಳು ದೂರವಾಗಿ ಸುಖ ಜೀವನವನ್ನು ನಡೆಸುತ್ತಾರೆ ಎಂಬ ಪ್ರತೀತಿ ಭಕ್ತರಲ್ಲಿದೆ. ದೇವಾಲಯದ ಒಳಭಾಗದಲ್ಲಿರುವ ಕಂಬಗಳ ಮೇಲಿನ ಸೂಕ್ಷ್ಮ ಕೆತ್ತನೆಗಳು, ಹೊಯ್ಸಳರ ಶಿಲ್ಪಕಲೆ ಮತ್ತು 25 ಅಡಿ ವಿಸ್ತಾರವಾದ ಸುಂದರವಾದ ನವರಂಗವು ದೇವಾಲಯದ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿನ ಈ ಸೂಕ್ಷ್ಮ ಕೆತ್ತನೆಗಳನ್ನು ಗಮನಿಸಿ. ಆಗಿನ ಕಾಲದಲ್ಲೇ ಕಲ್ಲಿನ ಮೇಲೆ ಈ ರೀತಿಯ ಮೈಕ್ರೋ ಹಾರ್ಟ್ ಕೆತ್ತನೆಗಳನ್ನು ರಚಿಸಿ ಈ ಅದ್ಭುತವಾದ ದೇವಾಲಯವನ್ನು ನಿರ್ಮಿಸಿದ್ದಾರೆ. ದೇವಾಲಯದ ಹೊರಗಿನ ಗೋಡೆಯ ಮೇಲೆ ರಾಮಾಯಣ, ಮಹಾಭಾರತ ಮತ್ತು ಭಾಗವತದ ಕಥೆಗಳನ್ನು ಬಿಂಬಿಸುವ ಕೆತ್ತನೆಗಳಿವೆ. ಬಾಲಕೃಷ್ಣ ಪರಮಾತ್ಮರನ್ನು ತೊಟ್ಟಿಲಿಗೆ ಹಾಕುತ್ತಿರುವ ಪ್ರಸಂಗ, ಕಾಳಿಂಗ ಮರ್ದನ, ಗೋವರ್ಧನಗಿರಿಯನ್ನು ಎತ್ತಿರುವ ಶಿಲ್ಪ, ಬೆಣ್ಣೆ ತಯಾರಿಸುತ್ತಿರುವ ಕೆತ್ತನೆ, ಯಶೋಧಾದೇವಿ ಶ್ರೀ ಬಾಲಕೃಷ್ಣನನ್ನು ಕಟ್ಟಿ ಹಾಕಿರುವ ಶಿಲ್ಪ, ಹೀಗೆ ಶ್ರೀ ಕೃಷ್ಣ ಪರಮಾತ್ಮರ ಬಾಲಲೀಲೆಗಳು, ರಾಮಾಯಣ, ಮಹಾಭಾರತಕ್ಕೆ ಸಂಬಂಧಿಸಿದ ಅನೇಕ ಸುಂದರ ಶಿಲ್ಪಗಳನ್ನು ಕಾಣಬಹುದು. ದೇವಾಲಯದಲ್ಲಿನ ಸುಂದರವಾದ ಅಲಂಕಾರಿಕ ಕಂಬಗಳು ದೇವಾಲಯದ ಅತ್ಯುತ್ತಮ ವೈಶಿಷ್ಟ್ಯವಾಗಿದೆ.
ಪ್ರತಿಯೊಂದು ಕಂಬವು ವಿಶಿಷ್ಟ ವಿನ್ಯಾಸವನ್ನು ಹೊಂದಿದೆ. ಕಪ್ಪು ಕಂಬಗಳ ಸಾಲುಗಳು ಹೊಯ್ಸಳರ ಅಲಂಕಾರಿಕ ಶೈಲಿಯಾಗಿದ್ದು, ಈ ಕಂಬಗಳು ಈಗಲೂ ಹೊಳೆಯುತ್ತಿರುವುದನ್ನು ಕಾಣಬಹುದು. ಈ ಶೈನಿಂಗ್ ಪಿಲ್ಲರ್ಗಳು ಎಷ್ಟು ಅದ್ಭುತವಾಗಿದೆ ಎಂದರೆ ನಮ್ಮ ಪ್ರತಿಬಿಂಬವನ್ನು ಇಲ್ಲಿನ ಕಂಬಗಳಲ್ಲಿ ಕಾಣಬಹುದು. ಅಷ್ಟು ನುಣುಪಾಗಿ ಪಳಪಳನೆ ಹೊಳೆಯುತ್ತಿದೆ. ಹೂವಿನ ವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟ ಈ ಮಂಟಪವು ಆಳವಾದ ಗುಮ್ಮಟಾಕಾರದ ಒಳಗಿನ ಚಾವಣಿಯಿಂದ ರಚನೆಗೊಂಡಿದೆ. ಇಲ್ಲಿನ ಈ ರಚನೆಗಳನ್ನು ನೋಡಿದರೆ ಇಂದಿನ ಕಾಲದಲ್ಲಿ ಜನರು ತಮ್ಮ ಮನೋರಂಜನೆಗಾಗಿ ಈ ರೀತಿಯ ಆಟಗಳನ್ನು ಆಡುತ್ತಿದ್ದರು ಎಂದು ತಿಳಿಯುತ್ತದೆ. ಬನ್ನಿ ಶ್ರೀ ಅಮೃತೇಶ್ವರ ಸ್ವಾಮಿಯವರನ್ನು ದರ್ಶನ ಮಾಡಿಕೊಳ್ಳೋಣ. ಮೊದಲು ನಮಗೆ ಇಲ್ಲಿ ನಂದೀಶ್ವರರು ದರ್ಶನವನ್ನು ಕೊಡುತ್ತಾರೆ. ಶ್ರೀ ನಂದೀಶ್ವರರನ್ನು ದರ್ಶಿಸಿಕೊಳ್ಳಿ. ಬಿಲ್ವಾರ್ಚನೆ, ರುದ್ರಾಭಿಷೇಕ ಮಾಡಿಸುವುದಾಗಿ ಹರಕೆ ಹೊತ್ತಂತಹ ಭಕ್ತಾದಿಗಳು ತಮ್ಮ ಕೋರಿಕೆಗಳು ಪೂರ್ತಿಯಾದ ನಂತರ ದೇವಾಲಯಕ್ಕೆ ಆಗಮಿಸಿ ತಮ್ಮ ಹರಕೆಯನ್ನು ಪೂರ್ತಿ ಮಾಡುತ್ತಾರೆ. ಇದು ದೇವಾಲಯದಲ್ಲಿ ನಡೆಯುವ ದಿನನಿತ್ಯದ ಸೇವಾ ವಿವರಗಳು. ಶ್ರೀ ಅಮೃತೇಶ್ವರ ಸ್ವಾಮಿಯವರನ್ನು ದರ್ಶಿಸಿಕೊಳ್ಳಿ. ಪ್ರತಿದಿನ ಬೆಳಗ್ಗೆ 6:30ಕ್ಕೆ ದೇವಾಲಯದಲ್ಲಿ ರುದ್ರಾಭಿಷೇಕವನ್ನು ನೆರವೇರಿಸಲಾಗುತ್ತದೆ. ಇದು 200 ವರ್ಷಗಳಿಂದ ನಿರಂತರವಾಗಿ ಉರಿಯುತ್ತಿರುವ ದೇವಾಲಯದಲ್ಲಿರುವ ನಂದಾದೀಪ. ನೀವು ದೇವಾಲಯಕ್ಕೆ ಬಂದಾಗ ಈ ನಂದಾದೀಪವನ್ನು ನೋಡುವುದನ್ನು ಮರೆಯಬೇಡಿ. ಪ್ರತಿದಿನ ಈ ದೀಪಕ್ಕೆ 1 ಲೀಟರ್ ಎಣ್ಣೆಯನ್ನು ಬಳಸುತ್ತಾರೆ. ವಾರಕ್ಕೆ ಒಮ್ಮೆ ಬತ್ತಿಯನ್ನು ಬದಲಿಸುತ್ತಾರೆ. ಈ ನಂದಾದೀಪಕ್ಕೆ ಎಣ್ಣೆಯನ್ನು ಅರ್ಪಿಸಿ ಶ್ರೀ ಅಮೃತೇಶ್ವರ ಸ್ವಾಮಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿದರೆ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ದೇವಾಲಯದಲ್ಲಿ ಅಮೃತೇಶ್ವರ ಸ್ವಾಮಿಯವರ ಜೊತೆಗೆ ಸಪ್ತಮಾತೃಕೆಯರು, ಸುಬ್ರಹ್ಮಣ್ಯ, ಮಹಾವಿಷ್ಣು, ಕಾಲಭೈರವ, ವೀರಭದ್ರೇಶ್ವರ ಸ್ವಾಮಿ, ನಾಗಕನ್ನಿಕೆಯರು, ಗಣಪತಿಯ ಮೂರ್ತಿಗಳನ್ನು ಕಾಣಬಹುದು. ಇದು ಶಾರದಾ ಮಾತೆಯ ಆಲಯ. ಸಾಮಾನ್ಯವಾಗಿ ಶಿವ ದೇವಾಲಯಗಳಲ್ಲಿ ಶಾರದಾ ಮಾತೆಯ ದರ್ಶನವು ನಮಗೆ ಸಿಗುವುದಿಲ್ಲ. ಆದರೆ ಇಲ್ಲಿ ಶಾರದಾ ಮಾತೆಯು ಸರ್ವಾಲಂಕಾರ ಭೂಷಿತರಾಗಿ ನಮಗೆ ದರ್ಶನವನ್ನು ಕೊಡುತ್ತಾರೆ. ಶ್ರೀ ಅಮೃತೇಶ್ವರ ಸ್ವಾಮಿಯವರ ಶಿವಲಿಂಗದಲ್ಲಿ ತ್ರಿಮೂರ್ತಿಗಳ ಶಕ್ತಿ ಇರುವುದರಿಂದ ಇಲ್ಲಿ ನಾವು ಶಾರದಾ ಮಾತೆಯ ಆಲಯವನ್ನು ಕಾಣಬಹುದು. ಜೊತೆಗೆ ಲಕ್ಷ್ಮಿ ಹಾಗೂ ಪಾರ್ವತಿ ದೇವಿಯರ ಮೂರ್ತಿಗಳನ್ನು ಕೂಡ ಕಾಣಬಹುದು. ಇಲ್ಲಿ ಶಾರದಾ ಮಾತೆಯು ಕೈಯಲ್ಲಿ ಪಾಶ, ಅಂಕುಶ, ಜಪಮಾಲೆ ಮತ್ತು ತಾಳೆಗರಿಯನ್ನು ಹಿಡಿದಿರುವ ರೂಪದಲ್ಲಿ ಉತ್ತರಾಭಿಮುಖವಾಗಿ ಕುಳಿತಿರುವ ಭಂಗಿಯಲ್ಲಿ ನಮಗೆ ದರ್ಶನವನ್ನು ಕೊಡುತ್ತಾರೆ. ಶ್ರೀ ಶಾರದಾ ಮಾತೆಯನ್ನು ದರ್ಶಿಸಿಕೊಳ್ಳಿ. ಈ ಪುಣ್ಯಕ್ಷೇತ್ರದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತಾರೆ. ಈ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದರೆ ಮಕ್ಕಳು ವಿದ್ಯೆ ಬುದ್ಧಿಯಲ್ಲಿ ಜಾಗೃತರಾಗುತ್ತಾರೆ ಎನ್ನುವ ಪ್ರತೀತಿ ಇದೆ. ಸಂಗೀತ ಕಲಿಯ ಬಯಸುವವರು ಈ ಕ್ಷೇತ್ರದಲ್ಲಿ ಶಾರದಾ ಮಾತೆಗೆ ಪೂಜೆ ಸಲ್ಲಿಸಿದರೆ ಶಾರದಾ ಮಾತೆಯ ಕೃಪೆಯು ಸದಾಕಾಲ ಅವರ ಮೇಲೆ ಇರುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತದೇ ಇದ್ದಲ್ಲಿ, ಜ್ಞಾಪಕ ಶಕ್ತಿ ಕುಂಠಿತವಾಗಿದ್ದಲ್ಲಿ ಅಂತಹ ಮಕ್ಕಳಿಗೆ ಅಮೃತಪುರದ ಶ್ರೀ ಶಾರದಾ ಮಾತೆಯ ಸನ್ನಿಧಾನದಲ್ಲಿ ಪ್ರಸಾದದ ರೂಪದಲ್ಲಿ ನೀಡುವ ಕುಂಕುಮದಿಂದ ಮಕ್ಕಳ ನಾಲಿಗೆಯ ಮೇಲೆ ಓಂಕಾರವನ್ನು ಬರೆಯಲಾಗುತ್ತದೆ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉಂಟಾಗಿರುವ ತೊಡಕುಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಭಕ್ತರದು. ಅಮೃತಪುರದಲ್ಲಿ ಧ್ಯಾನ ಸರಸ್ವತಿಯ ರೂಪದಲ್ಲಿ ನೆಲೆಸಿರುವ ಶ್ರೀ ಶಾರದಾ ಮಾತೆಗೆ ಭಕ್ತರು ಸೀರೆ, ಮಡಲಕ್ಕಿಯನ್ನು ಹರಕೆಯ ರೂಪದಲ್ಲಿ ಅರ್ಪಿಸುತ್ತಾರೆ. ಶ್ರೀ ಅಮೃತೇಶ್ವರ ಸ್ವಾಮಿ, ಶ್ರೀ ಶಾರದಾ ಮಾತೆಯ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.